ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಂಗಲೆ ನಾನು ಆಮೇಲೆ ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ ಅದನ್ನ. ರಾಹುಲ್ ಗಾಂಧಿಯನ್ನ ಫಟಿಂಗ ಅಂತ ಕರೆದ್ರೆ ಸಾಕು, ಅಂತಹ ಮಹಾನುಭಾವರನ್ನ ನಮ್ಮ ಕಾಂಗ್ರೆಸ್ನವರು, ಕಾಂಗ್ರೆಸ್ ನಾಯಕರು ಮತ್ತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರೆಸಿ ಸನ್ಮಾನ ಮಾಡಿ ತಮ್ಮ ಮಾಧ್ಯಮ ಸಲಹೆಗಾರರ ಹುದ್ದೆಯನ್ನ ಕೊಡ್ತಾರೆ. ಇದು ಸದ್ಯದ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ. ಅಕಸ್ಮಾತ್ ರಾಹುಲ್ ಗಾಂಧಿ ಇದನ್ನ ನೋಡಿದ್ರೆ ಎದೆ ಬಿರಿದುಕೊಂಡು ಅತ್ತು ಬಿಡ್ತಾರೋ ಏನೋ. ನಮಸ್ಕಾರ ಸ್ನೇಹಿತರೆ, ನಾನು ಚರಣ, ಇವರ ನಾಡ್ ಪೀಪಲ್ ಟಿವಿಗೆ ಸ್ವಾಗತ. ಫೇಸ್ಬುಕ್ ಪೋಸ್ಟ್ ಅನ್ನ ಓದ್ತೇನೆ. ರಾಘವೇಂದ್ರ ಭಟ್ ಎನ್ನುವಂತಹ ಪತ್ರಕರ್ತರು ಬರೆದಿದ್ದು, ಈ ಫಟಿಂಗ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ಅಂತ ಕರೆಸಿಕೊಳ್ಳೋದಕ್ಕೆ ಅರ್ಹನೇ? ಬಂಗಾಳದಲ್ಲಿ ಪಕ್ಷ 0 ಸುತ್ತಲಿದೆ ಅಂತ ಅರ್ಥ ಆಗ್ತಾ ಇದ್ದಂತೆ ರಣರಂಗದಿಂದ ಓಟಕ್ಕಿತ್ತ ಓಡುಗಳ್ಳನಿಗೆ ಸಂಭ್ರಮಿಸುವುದಕ್ಕೆ ಸಿಕ್ಕ ಕಾರಣ ಏನಂತ ನೋಡಿ. ಹಾಗೆ ಮುಂದುವರೆದು, ಆದ್ರೂ ಕಾಂಗ್ರೆಸ್ಸಿಗರು ಇನ್ನೂ ಈತನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಮುಂದೆ ಪ್ರಧಾನಿ ಅಂತ ಬಿಂಬಿಸುವ ತವಕ ನೋಡ್ತಾ ಇರಿ. ಈ ಅಂಡೆ ಪಿರ್ಕಿ ರಾಹುಲ್ ಗಾಂಧಿ ಅಂಡೆ ಪಿರ್ಕಿ ಕೈಯಲ್ಲಿ ಪಕ್ಷದ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಕೊಟ್ರೆ ಕರ್ನಾಟಕದಲ್ಲೂ ಮುಂದೆ ಕಾಂಗ್ರೆಸ್ ಹೆಸರಿಲ್ಲದಂತೆ ಮಾಡ್ತಾನೆ. ಇದು ರಾಹುಲ್ ಗಾಂಧಿಯವರ ಬಗ್ಗೆ ರಾಘವೇಂದ್ರ ಭಟ್ ಎನ್ನುವಂತಹ ಒಬ್ಬ ಪತ್ರಕರ್ತ ಬರೆದಿದ್ದಂತಹ ಪೋಸ್ಟ್ 2021 ಮೇ 3ರಂದು ಪೋಸ್ಟ್ ಆಗಿದೆ. ಈಗ ಈ ರಾಹುಲ್ ಗಾಂಧಿಯನ್ನ ಫಟಿಂಗ ಅಂತ ಕರೆದವನನ್ನ ಕಾಂಗ್ರೆಸ್ನವರು ಏನು ಮಾಡಬಹುದು? ಬೈಬಹುದು, ಟ್ರೋಲ್ ಮಾಡಬಹುದು. ಆದ್ರೆ ಕಾಂಗ್ರೆಸ್ ನಾಯಕರು, ಎಸ್ಪೆಷಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರೆಸಿ ಸನ್ಮಾನ ಮಾಡಿ ತಮ್ಮ ಮಾಧ್ಯಮ ಸಲಹೆಗಾರರನ್ನಾಗಿ ಮಾಡಿದ್ದಾರೆ. ನಮ್ಮಲ್ಲಿ ಎಲ್ಲಾ ಕಡೆ ಸಲ್ಲುವವರು ಇರ್ತಾರೆ, ಎಲ್ಲ ಕಡೆ ಸಲ್ಲುವಂತಹ ಪತ್ರಕರ್ತರು, ಕವಿಗಳು, ಚಿಂತಕರು ಎಲ್ಲರೂ ಇರ್ತಾರೆ. ಅವರು ಬಿಜೆಪಿಗೂ ಸಲ್ತಾರೆ, ಕಾಂಗ್ರೆಸ್ಗೂ ಸಲ್ತಾರೆ, ಎಲ್ಲ ಕಡೆ ಸಲ್ತಾರೆ. ಅವರಿಗೆ ಲಾಭ ಎಲ್ಲಾ ಕಡೆಗಳಲ್ಲೂ ಸಿಗ್ತದೆ. ಇಂತಹ ಒಂದು ಹೊಸ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿದೆ. ಅದಕ್ಕೆ ನಿದರ್ಶನ ಈ ಪ್ರಕರಣ. ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹೊಸ ಮಾಧ್ಯಮ ಸಲಹೆಗಾರರ ಬಗ್ಗೆ, ಅವರ ಹಿಂದಿನ ಪೋಸ್ಟ್ಗಳ ಬಗ್ಗೆ ಈಗ ಚರ್ಚೆ ಎದ್ದಿದೆ. ಹಿಂದಿನ ದಿನದವರೆಗೆ ಅಂದ್ರೆ ಇತ್ತೀಚಿನವರೆಗೆ ಅವರು ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ಗೆ ಕನ್ಸ್ಟ್ರಕ್ಟಿವ್ ಟೀಕೆ ಮಾಡುವ ಬದಲು ಅಸಹ್ಯವಾಗಿ ಟೀಕೆ ಮಾಡ್ತಾ ಇದ್ರು. ಈ ಮನುಷ್ಯನನ್ನ ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮಾಧ್ಯಮ ಸಲಹೆಗಾರರನ್ನಾಗಿ ಮಾಡಿದ್ದಾರೆ. ಇದು ರಾಘವೇಂದ್ರ ಭಟ್ ಎನ್ನುವಂತಹ ಪತ್ರಕರ್ತರೊಬ್ಬರ ಕಥೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿಯ ಹಳೆಯ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ಈಗ ತೀವ್ರ ರಾಜಕೀಯ ವಿವಾದಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕ ರಾಹುಲ್ ಗಾಂಧಿ ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಹಿಂದೆ ಮಾಡಲಾಗಿದ್ದ ವಿವಾದಾತ್ಮಕ ಪೋಸ್ಟ್ಗಳ ಸ್ಕ್ರೀನ್ ಶಾಟ್ಗಳನ್ನ ಹಂಚಿಕೊಳ್ಳುವ ಮೂಲಕ ಜನರು ಕಾಂಗ್ರೆಸ್ ನಾಯಕರ ಮಾನಸಿಕತೆಯನ್ನ ಪ್ರಶ್ನಿಸ್ತಾ ಇದ್ದಾರೆ. ಜುಲೈ 8, 2026 ಬುಧವಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ 3 ಮಾಧ್ಯಮ ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಅವರಲ್ಲಿ ಒಬ್ಬರಾಗಿರುವವರು ರಾಘವೇಂದ್ರ ಭಟ್. ಇವರ ಈ ಹಿಂದೆ ಮಾಡಿದ ಪೋಸ್ಟ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮೇ 3, 2021 ಫೇಸ್ಬುಕ್ ಪೋಸ್ಟ್ ಒಂದರಲ್ಲಿ ಈಗಾಗಲೇ ಹೇಳಿದಾಗೆ ರಾಹುಲ್ ಗಾಂಧಿ ಅವರನ್ನ ಫಟಿಂಗ ಅಂತ ಕರೆದಿದ್ರು. ಈ ಫಟಿಂಗ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ಅನ್ಸ್ಕೊಳ್ಳೋದಕ್ಕೆ ಅರ್ಹನೇ ಅಂತ ಅವರು ಪ್ರಶ್ನಿಸಿ ಆ ಮನುಷ್ಯ ಪೋಸ್ಟ್ ಮಾಡಿದ್ದು. ಇದರ ಜೊತೆಗೆ ಇತ್ತೀಚಿನ ಮತ್ತೊಂದು ಪೋಸ್ಟ್ ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಸಂಬಂಧಿಸಿದಂತೆ ವ್ಯಂಗ್ಯವನ್ನ ಹೇಳಿದ್ದಾರೆ. ಆ ಪೋಸ್ಟ್ ಅನ್ನ ನಾನು ಓದ್ತೇನೆ. ಮೇ 26 ಮೋದಿ ಸರ್ಕಾರ 12 ವರ್ಷ ಪೂರ್ಣಗೊಳಿಸಿದ ದಿನ. ಮೇ 26 ಸಿದ್ದರಾಮಯ್ಯ ರಾಜೀನಾಮೆಗೆ ನಿರ್ಧರಿಸಿದ ದಿನ. ಮೇ 28 ವೀರ ಸಾವರ್ಕರ್ ಜನ್ಮದಿನ. ಮೇ 28 ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ದಿನ. ಕಾಕತಾಳೀಯ ವೈರುಧ್ಯ ಹೊಂದಾಣಿಕೆ ಅನ್ನುವ ಪೋಸ್ಟ್ ಇದು. ಇದನ್ನ ನೋಡಿದ್ರೆ ನಿಶ್ಚಲವಾಗಿ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಏನಂದ್ರೆ ಇದು ಒಬ್ಬ ಭಕ್ತನ ಪೋಸ್ಟ್, ಒಬ್ಬ ಬಿಜೆಪಿಯ ಭಕ್ತನ ಪೋಸ್ಟ್. ಇದು ಬರೀ ಬಿಜೆಪಿಯ ಭಕ್ತನ ಪೋಸ್ಟ್ ಆಗಿದ್ರೆ ಸಮಸ್ಯೆ ಇರಲಿಲ್ಲ. ಆದ್ರೆ ಇದು ಒಬ್ಬ ಪತ್ರಕರ್ತನ ಪೋಸ್ಟ್. ಆದ್ರೆ ಈ ಪತ್ರಕರ್ತನನ್ನೇ ಈಗ ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮ ಕಾರ್ಯದರ್ಶಿಯನ್ನಾಗಿ ಮಾಡಲಾಗಿದೆ. ಇದು ಅವರ ವೈಯಕ್ತಿಕ ಅಭಿಪ್ರಾಯವೇ ಅಥವಾ ಕಾಂಗ್ರೆಸ್ ನಾಯಕರ ಅಧಿಕೃತ ಮನಸ್ಥಿತಿಯೇ? ಜನತೆ ಎಲ್ಲವನ್ನ ನೋಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಜನರು. ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ಪಕ್ಷದೊಳಗಡೆ ಸಾಫ್ಟ್ RSS ಮನಸ್ಥಿತಿಯನ್ನ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದ ನೆಟ್ಟಿಗರು ಅನಾವರಣಗೊಳಿಸ್ತಾ ಇದ್ದಾರೆ. ಈ ಹಿಂದೆ ಸಹ BS ಯಡಿಯೂರಪ್ಪ ಅತ್ಯಾಪ್ತ ಮತ್ತೆ ಹಾಲಿ ಬಿಜೆಪಿ ಮುಖಂಡ
BD ಭೂಕಾಂತ್ ಎಂಬ ಶಿವಮೊಗ್ಗ ಮೂಲದ ವ್ಯಕ್ತಿಯನ್ನ ನಿಗಮ ಮಂಡಳಿಯೊಂದರ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಅಲ್ಲದೆ ಅವರಿಗೆ ಸಚಿವ ಸ್ಥಾನಮಾನವನ್ನ ಕೂಡ ಕೊಡಲಾಗಿತ್ತು. ಇದರ ಬಗ್ಗೆ ಮೊದಲು ಪೀಪಲ್ ಮೀಡಿಯಾ ವರದಿಯನ್ನ ಕೂಡ ಮಾಡಿತ್ತು. ಸೊ BD ಭೂಕಾಂತ್ಗೆ ಸಿಕ್ಕ ಸಚಿವ ಸ್ಥಾನಮಾನವನ್ನ ಕಾಂಗ್ರೆಸ್ ಸರ್ಕಾರ ಆಗ ಕೂಡಲೇ ಹಿಂಪಡೆದದ್ದು ಇಲ್ಲಿ ಮತ್ತೊಮ್ಮೆ ನೆನಪಿಸಲೇಬೇಕು. ಹೀಗೆ ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಂದು ಆಯಕಟ್ಟಿನ ಜಾಗದಲ್ಲಿ RSS ತನ್ನ ಮನಸ್ಥಿತಿಯನ್ನ ಕೂರಿಸ್ತಿದೆಯೋ ಅಥವಾ ಕಾಂಗ್ರೆಸ್ ಪಕ್ಷದ ಒಳಗೆ ನಮಸ್ತೆ ಸದಾ ವತ್ಸಲೆಯ ಹೊಗೆಯಾಡ್ತಾ ಇದೆಯೋ ಎನ್ನುವ ಬಗ್ಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ನಾನು ಆಮೇಲೆ ಮತ್ತೆ ಕಡತದಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ ಅದನ್ನ. ಒಟ್ಟಾರೆ ಈ ಬಿಜೆಪಿ ಕಾರ್ಯಕರ್ತರಿಗಿಂತ ಕೊಳಕಾಗಿ ಅವರಿಗಿಂತಲೂ ಗಲೀಜಾಗಿ ಕಾಂಗ್ರೆಸ್ ಮತ್ತೆ ಅದರ ನಾಯಕರನ್ನ ಟ್ರೋಲ್ ಮಾಡ್ತಾ ಇದ್ದಂತಹ ಟೀಕಿಸ್ತಾ ಇದ್ದಂತಹ ವ್ಯಕ್ತಿಯನ್ನ ಮಾಧ್ಯಮ ಸಲಹೆಗಾರರನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮದೇ ಪಕ್ಷದ ಕಾರ್ಯಕರ್ತರು ಮತ್ತೆ ಬೆಂಬಲಿಗರನ್ನ ಗೊಂದಲಕ್ಕೆ ದೂಡಿದ್ದಾರೆ. ಸೊ DK ಶಿವಕುಮಾರ್ ಅವರ ಈ ವರ್ತನೆಯನ್ನ ನೋಡಿದ್ರೆ ಕಾಂಗ್ರೆಸ್ ಒಂದು ದಾರಿಯಲ್ಲಿ ಹೋದ್ರೆ DK ಶಿವಕುಮಾರ್ ಅವರು ತಮ್ಮದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು RSS ರಿಜಿಸ್ಟರ್ ಆಗಿಲ್ಲ ಅಂತೆಲ್ಲ ಗುಡುಗು ಸಿಡಿಲಿನ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದ್ರೆ ನಮಸ್ತೆ ಸದಾ ವತ್ಸಲೆ ಶಿವಕುಮಾರ್ ಅವರು ಈಗ RSS ಗಾಗಿ ಮತ್ತೆ ಬಿಜೆಪಿಗಾಗಿ ದುಡಿಯುವಂತಹ ಪತ್ರಕರ್ತರಿಗೆ ಮನೆ ಹಾಕ್ತಾ ಇದ್ದಾರೆ. ಇದರ ಒಂದು ನಿದರ್ಶನ ಅಂತ ಹೇಳಿದ್ರೆ ಇದೇ ಈ ರಾಘವೇಂದ್ರ ಭಟ್ ಎನ್ನುವ ಪತ್ರಕರ್ತನನ್ನ ತನ್ನ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಿಸಿಕೊಂಡದ್ದು. DK ಶಿವಕುಮಾರ್ ಏನು ಬೇಕಾದ್ರೂ ಮಾಡ್ಲಿ, ಅದು ಅವರ ಇಚ್ಛೆ. ಅವರು ಏನ್ ಬೇಕಾದ್ರೂ ಮಾಡ್ಬೋದು. ಅವರು ಮುಖ್ಯಮಂತ್ರಿ, ಅವರಿಗೆ ಆ ಆಪ್ಷನ್ ಇದೆ. ಅವರಿಗೆ ಬೇಕಾದ್ರೆ ಅವರು ಎಲ್ಲ ಬಿಜೆಪಿ ನಾಯಕರನ್ನ ಕೂಡ ಅವರು ಅವರಿಗೆ ಬೇಕಾದ ಹುದ್ದೆಯನ್ನೆಲ್ಲ ಕೊಡ್ಬೋದು. ಆದ್ರೆ ಬಿಜೆಪಿಯ ತಾಳಕ್ಕೆ ಹಾಡುವ ಪತ್ರಕರ್ತರು, ಈ ಫಾರ್ ಎಕ್ಸಾಂಪಲ್ ಬಟರ್ ಸ್ಕಾಚ್ ಅಂತ ಅಸಹ್ಯವನ್ನ ಬರೆಯುವಂತಹ ರೈಟ್ ವಿಂಗ್ ಪತ್ರಕರ್ತ ವಿಶ್ವೇಶ್ವರ ಭಟ್ ಅವರ ಕಥೆಯನ್ನೇ ನೋಡಿ. ಅವರು ಸಿದ್ದರಾಮಯ್ಯ ಇದ್ದಾಗ ಅವರ ಹಿಂದೆ ಓಡಾಡ್ತಾ ಇದ್ರು. ತಮ್ಮ ಪುಸ್ತಕವನ್ನ ಬಿಡುಗಡೆ ಮಾಡೋದು ಅದು ಇದು ಅಂತ ಸಿದ್ದರಾಮಯ್ಯ ಅವರನ್ನ ಕರೆಸೋದೆಲ್ಲ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಹಾಗೆ ಅವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಅವರ ಮನೆಯ ಬಾಗಿಲಿಗೆ ಹೋಗಿ ಕೂತ್ರು. ನಾಳೆ ಕಾಂಗ್ರೆಸ್ ಹೋಗಿ ಬಿಜೆಪಿ ಅವರು ಯಾರಾದ್ರೂ ಮುಖ್ಯಮಂತ್ರಿ ಆದ್ರೆ ಅವರ ಹಿಂದೆ ಮುಂದೆ ಇವರು ಓಡಾಡ್ತಾರೆ. ಸೊ DK ಶಿವಕುಮಾರ್ ಅವರ ಈ ನಡೆಯ ಬಗ್ಗೆ ಒಂದು ವಿಚಿತ್ರವಾದ ಅಭಿಪ್ರಾಯ ಕೂಡ ಇದೆ. ಅಂದ್ರೆ ಈ ರೀತಿ ಯಾಕೆ ಅವರು ಬಿಜೆಪಿ ಪ್ರಣೀತ ಅಭಿಪ್ರಾಯವನ್ನು ಹೊಂದಿರುವ ಮತ್ತೆ RSS ನ ರೈಟ್ ವಿಂಗ್ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಿರುವಂತಹ ಪತ್ರಕರ್ತರಿಗೆ ಮನೆ ಹಾಕ್ತಾ ಇದ್ದಾರೆ. ಇದು ಬರೀ DK ಶಿವಕುಮಾರ್ ಅಲ್ಲ, ಆಗಾಗ ಕಾಂಗ್ರೆಸ್ ನಲ್ಲಿ ಇಂಥದ್ದು ಕಾಣಿಸ್ಕೊಳ್ತಾ ಇರ್ತದೆ. ಸಿದ್ದರಾಮಯ್ಯ ಅವರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸಿದಂತೆ DK ಶಿವಕುಮಾರ್ ಅವರನ್ನ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅವರು ಇಂತಹ ತಂತ್ರಗಳನ್ನು ಹೂಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಆದ ಹಾಗೆ ಅವರು ಇದ್ದ ಬದ್ದ ಮುತ್ಯ ಮಂತ್ರವಾದಿಗಳ ಕಾಲಿಗೆಲ್ಲ ಹೋಗಿ ಬೀಳ್ತಾ ಇದ್ರು. ಅಜ್ಜ ಎನ್ನುವ ಸ್ವಾಮಿಯ ಫೋಟೋವನ್ನ ಇಟ್ಟುಕೊಂಡು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದ್ರು. ಈಗ ಬಿಜೆಪಿ ಬೆಂಬಲಿಗರಿಗೆ ಅವರನ್ನ ಟ್ರೋಲ್ ಮಾಡಕ್ಕಾಗಲ್ಲ, ಅವರನ್ನ ಟೀಕೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರು ಬಿಜೆಪಿಗಿಂತ ಹೆಚ್ಚು ಬಿಜೆಪಿ ಅವರ ತರ ವರ್ತಿಸ್ತಾ ಇದ್ದಾರೆ. ಈಗ ಬಿಜೆಪಿ ಬೆಂಬಲಿಗ ಪತ್ರಕರ್ತರನ್ನೆಲ್ಲ ತಮ್ಮ ಪಾಳಯದ ಒಳಗಡೆ ಕೆಲಸಕ್ಕೆ ಇಟ್ಕೊಂಡು ಹೋಗ್ತಾ ಇರೋದು ಕೂಡ ಇದೇ ಕಾರಣಕ್ಕೆ ಎನ್ನುವ ಅಭಿಪ್ರಾಯ ಕೂಡ ಇದೆ. ಕಾಂಗ್ರೆಸ್ ಅನ್ನ ಬಿಜೆಪಿ ಮಾಡಿದ್ರೆ ಬಿಜೆಪಿಗೆ ವೋಟ್ ಹಾಕೋರು ಕಾಂಗ್ರೆಸ್ಗೆ ವೋಟ್ ಹಾಕೋದಕ್ಕೆ ಬರ್ತಾರೆ ಅನ್ನೋದು ಒಂದು ಭ್ರಮೆ. ಕಾಂಗ್ರೆಸ್ ಮೀಶೋದಲ್ಲಿ ಕಡಿಮೆ ರೇಟಿಗೆ ಸಿಗುವ ಬಿಜೆಪಿ ಆಗುವ ಪ್ರಯತ್ನದಲ್ಲಿದೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಬಗ್ಗೆ ಅಸಮಾಧಾನ ಇದೆ. ಅವರಲ್ಲಿ ಇರುವ ಆಕಾಂಕ್ಷಿಗಳು ಸಾಮಾನ್ಯ ತಳಮಟ್ಟದಿಂದ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಅವರದೇ ಆದ ಆಕಾಂಕ್ಷಿಗಳಿರುತ್ತೆ. ಅವರು ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿರ್ತಾರೆ, ಸರ್ಕಾರ ಬರೋದಕ್ಕೆ ತುಂಬಾ ಕೆಲಸ ಮಾಡಿರ್ತಾರೆ. ಹೀಗಿರುವಾಗ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಾದ್ರೂ ಪ್ರಯೋಜನ ನಮಗೆ ಸಿಗ್ತದೆ ಅಂತ ಅವರು ಬಯಸ್ತಾರೆ. ಯಾರು? ಕಾಂಗ್ರೆಸ್ನ ಕಾರ್ಯಕರ್ತರು, ಪತ್ರಕರ್ತರಲ್ಲ, ಬುದ್ಧಿಜೀವಿಗಳೆಲ್ಲ. ಆದ್ರೆ ಅದರ ನಾಯಕರು ಅವರನ್ನೆಲ್ಲ ಹಿಂದಿಕ್ಕಿ ಬಿಜೆಪಿಯ ಹಿಂದೆ ಹೋಗ್ತಾ ಇದ್ದವರಿಗೆ ಈಗ ಮಣೆಯನ್ನ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಿರಿಕಿರಿ ಆಗದೆ ಇರುತ್ತದ್ಯಾ? ಹಾಗೆ ಆಗತ್ತೆ. ಸೊ DK ಏನು ಮಾಡ್ಬೇಕು ಅನ್ನೋದನ್ನ ಹೇಳುವ ಕೆಲಸ ನಮ್ಮದಲ್ಲ, ಅದು ಪತ್ರಕರ್ತರ ಕೆಲಸ ಕೂಡ ಅಲ್ಲ. ಯಾಕಂದ್ರೆ ನಾವು ಲಾಭ ಅಥವಾ ಲಾಭಿಯ ಹಿಂದೆ ಹೋಗುವವರು ಅಲ್ಲ. ಆದ್ರೆ ಜನ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಗಮನಿಸ್ತಾ ಇರ್ತಾರೆ. ನೀವು ಕಾಂಗ್ರೆಸ್ ಅನ್ನ ಬಿಜೆಪಿ ಮಾಡೋದಕ್ಕೆ ಹೋದ್ರೆ ಜನ ವೋಟ್ ಹಾಕ್ತಾರೆ ಅನ್ನೋದು ನಿಮ್ ಭ್ರಮೆ. ಈಗಾಗಲೇ ಬಿಡದಿ ವಿಚಾರದಲ್ಲಿ ಕಾಂಗ್ರೆಸ್ ಎಡವಿದೆ, ಕಾಂಗ್ರೆಸ್ನ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಅದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿ ಅವರ ಆಕ್ರೋಶಕ್ಕೆ ಕೂಡ ಕಾಂಗ್ರೆಸ್ ಕಾರಣ ಆಗಿದೆ. ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.